ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕ ರಾಜಕೀಯದ ಬೆಳವಣಿಗೆಗಳು ಈಗ ದೆಹಲಿಯಲ್ಲಿ ಹೈ ಟೆನ್ಷನ್ ಕ್ರಿಯೇಟ್ ಮಾಡಿವೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ರಾಷ್ಟ್ರ ರಾಜಧಾನಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಈಗಾಗಲೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ತಮ್ಮ ಹಕ್ಕನ್ನ ಮಂಡಿಸಿದ್ದಾರೆ. 1 ಗಂಟೆಗಳ ಕಾಲ ನಡೆದ ಈ ಮಾತುಕತೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ. ಒಂದು ವೇಳೆ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಇಲ್ಲ ಅಂದ್ರೆ ಡಿಕೆಶಿ ಮುಂದೆ ಇಡಬಹುದಾದ 4 ಪ್ರಮುಖ ಬೇಡಿಕೆಗಳು ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೌದು, ಕರ್ನಾಟಕ ರಾಜ್ಯ ನಾಯಕತ್ವದ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಡಿಕೆಶಿ ಪಕ್ಷದ ಹೈಕಮಾಂಡ್ಗೆ 4 ಪ್ರಮುಖ ಬೇಡಿಕೆ ಇಟ್ಟಿದ್ದಾರೆ. ಈ ಅವಧಿಯಲ್ಲಿ ಪವರ್ ಶೇರಿಂಗ್ ಆಗದೇ ಇದ್ದರೆ ಪ್ರಮುಖ ಬೇಡಿಕೆ ಈಡೇರಿಸಬೇಕೆಂದು ಹೈಕಮಾಂಡ್ ಮೇಲೆ ಒತ್ತಡ ತರುವ ಪ್ರಯತ್ನ ಮಾಡುತ್ತಿದ್ದಾರೆ. ಅವು ಏನು ಎನ್ನುವುದನ್ನ ನೋಡೋದಾದ್ರೆ, ಈಗಿರುವ ಸ್ಥಾನಮಾನದಲ್ಲಿ ಬದಲಾವಣೆ ಆಗಬಾರದು ಎಂಬುದು ಡಿಕೆಶಿ ಅವರ ಬಿಗ್ ಡಿಮಾಂಡ್. ಈಗಾಗಲೇ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಮಾಡಿ ಸಮುದಾಯವಾರು ಡಿಸಿಎಂ ಬೇಕು ಎಂಬ ಬೇಡಿಕೆಗಳು ಹೈಕಮಾಂಡ್ ಮುಂದೆ ಇವೆ. ಆದರೆ ಇದಕ್ಕೆ ಒಪ್ಪಿಗೆ ನೀಡಬಾರದು ಎಂದು ಡಿಕೆಶಿ ಪಟ್ಟು ಹಿಡಿಯಬಹುದು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲೂ ಯಾವುದೇ ಬದಲಾವಣೆ ಮಾಡದೆ ಬೆಂಗಳೂರು ಅಭಿವೃದ್ಧಿ ಖಾತೆ, ಜಲಸಂಪನ್ಮೂಲ ಖಾತೆಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ಇನ್ನು ಎರಡನೇ ಮಹತ್ವದ ಬೇಡಿಕೆ ಅಂದ್ರೆ 2028ರ ಸಿಎಂ ಸ್ಥಾನದ ಅಧಿಕೃತ ಒಪ್ಪಂದ. 2023ರ ಚುನಾವಣೆಯ ಬಳಿಕವೇ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಹೈಕಮಾಂಡ್ ನಡುವೆ ಗೌಪ್ಯ ಒಪ್ಪಂದ ಆಗಿದೆ ಎಂಬ ಮಾತುಗಳು ಇದ್ರೂ ಈ ಬಗ್ಗೆ ಯಾರೂ ಸ್ಪಷ್ಟನೆ ಕೊಟ್ಟಿಲ್ಲ. ಇದರಿಂದ ಡಿಕೆಶಿ ಅವರಿಗೆ ಅಧಿಕೃತವಾಗಿ ಎಲ್ಲೂ ಮಾತಾಡೋಕೆ ಆಗ್ತಿಲ್ಲ. ಹೀಗಾಗಿ ಮುಂದೆ ಈ ಸಮಸ್ಯೆ ಎದುರಾಗದಂತೆ 2028ಕ್ಕೆ ಸಿಎಂ ಸ್ಥಾನ ಅಥವಾ ಪಕ್ಷದ ನಾಯಕತ್ವ ನನಗೆ ನೀಡುವ ಬಗ್ಗೆ ಅಧಿಕೃತ ಒಪ್ಪಂದ ಆಗಬೇಕು ಎಂದು ಡಿಕೆಶಿ ಹೈಕಮಾಂಡ್ ಮುಂದೆ ಆಗ್ರಹಿಸುವ ಸಾಧ್ಯತೆಗಳಿವೆ. ಅದರಂತೆ 3ನೇ ಬೇಡಿಕೆ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಒಂದು ವೇಳೆ ಸಂಪುಟ ಪುನರ್ರಚನೆ ಹೈಕಮಾಂಡ್ ಮುಂದಾದರೆ ಕನಿಷ್ಠ ತಮ್ಮ ಆಪ್ತ ಕ್ಯಾಂಪ್ನ 5 ಜನ ಶಾಸಕರಿಗೆ ಸಚಿವ ಸ್ಥಾನ ಸಿಗಬೇಕು ಎಂದು ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆಗಳಿವೆ. ಈಗಾಗಲೇ ಅವರ ಜೊತೆ ಗುರುತಿಸಿಕೊಂಡ ಶಾಸಕರು ಸಂಪುಟದಲ್ಲಿ ಅವಕಾಶಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಬೇಡಿಕೆ ಡಿಕೆಶಿ ಪಟ್ಟಿಯಲ್ಲಿ ಸೇರಿರೋದು ಪಕ್ಕಾ ಆಗಿದೆ. ಇನ್ನು ಕೊನೆಯದಾಗಿ ಕೆಪಿಸಿಸಿ ಅಧ್ಯಕ್ಷನಾಗಿ ತಮಗೆ ಪಕ್ಷ ಸಂಘಟನೆ ಮಾಡುವಲ್ಲಿ ಸಂಪೂರ್ಣ ಫ್ರೀ ಹ್ಯಾಂಡ್ ಬೇಕು ಎಂಬ ಬೇಡಿಕೆಯನ್ನ ಡಿಕೆಶಿ ಇಡ್ತಾರೆ. ಅಷ್ಟೇ ಅಲ್ಲ, 2028ರ ವಿಧಾನಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಹೆಚ್ಚಿನ ಸ್ವಾತಂತ್ರ್ಯ ನೀಡಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆಗಳಿವೆ. ಪಕ್ಷದ ಅಧಿಕಾರ ಹಾಗೂ ಸಂಘಟನೆ ವಿಚಾರದಲ್ಲಿ ಯಾವುದೇ ಹಸ್ತಕ್ಷೇಪ ಬೇಡ ಎಂಬುದು ಅವರ ನಿರೀಕ್ಷೆ. ಒಟ್ಟಿನಲ್ಲಿ ಸಿಎಂ ಸ್ಥಾನಕ್ಕೆ ಹಕ್ಕು ಮಂಡಿಸಿದ ನಂತರ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶ ಬಂದರೆ ಡಿಕೆ ಶಿವಕುಮಾರ್ ಈ 4 ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಡೋದು ಖಚಿತ. ತಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಈ ಬೇಡಿಕೆಗಳು ಅವರಿಗೆ ತುಂಬಾನೇ ನಿರ್ಣಾಯಕವಾಗಿವೆ. ಈ ಪ್ರಮುಖ ಬೇಡಿಕೆಗಳಿಗೆ ಹೈಕಮಾಂಡ್ ಓಕೆ ಎನ್ನುತ್ತಾ ಅಥವಾ ಇಲ್ಲ ಎನ್ನುತ್ತಾ ಎಂಬುದೇ ಈಗ ರಾಜ್ಯ ರಾಜಕೀಯದಲ್ಲಿರುವ ಅತಿ ದೊಡ್ಡ ಕುತೂಹಲ. ಈಗ ದೆಹಲಿಯಲ್ಲಿ ನಡೆಯುತ್ತಿರುವ ಸಿಎಂ ಡಿಸಿಎಂ ಜಟಾಪಟಿ ಮತ್ತು ಹೈಕಮಾಂಡ್ನ ತೀರ್ಮಾನ ರಾಜ್ಯ ರಾಜಕೀಯದ ಮುಂದಿನ 5 ವರ್ಷಗಳ ದಿಕ್ಕನ್ನೇ ನಿರ್ಧರಿಸಲಿದೆ. ಡಿಕೆಶಿ ಬೇಡಿಕೆಗಳನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಮತ್ತು ಈ ರಾಜಕೀಯ ಜಗ್ಗಾಟ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.